ರಾಜ್ಯ ಕಾಂಗ್ರೆಸ್ನಿಂದ ಲೋಕಸಭಾ ಚುನಾವಣೆಯ ತಯಾರಿ ಬಹಳ ಜೋರಾಗಿ ನಡೀತಾ ಇದೆ. ಇಂದು ಮತ್ತು ನಾಳೆ ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಇಂದು ಸಿಎಂ, ಡಿಸಿಎಂ ಸೇರಿ ಪ್ರಮುಖ ನಾಯಕರ ಜೊತೆ ಚರ್ಚೆ ನಡೆಯುತ್ತೆ. ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆ ಮತ್ತು ಚುನಾವಣೆ ಕುರಿತಂತೆ ಒಂದಷ್ಟು ಚರ್ಚೆ ನಡೆಯುತ್ತೆ ಎನ್ನುವಂತಹ ಮಾಹಿತಿ ಇದೆ. ಇಡೀ ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಯಾವ ರೀತಿಯ ತಯಾರಿಯನ್ನು ನಡೆಸಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಳ್ಳೆ ಫಲಿತಾಂಶವನ್ನು ಪಡೆದುಕೊಂಡಿರುವಂತಹ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡುಕೊಳ್ಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿದೆ. ಹಾಗಾಗಿ ತನ್ನದೇ ಆದಂತಹ ತಯಾರಿಯನ್ನು ನಡೆಸ್ತಾ ಇದೆ. ಅದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಇವತ್ತು ಮತ್ತು ನಾಳೆ ಮಹತ್ವದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಬಹಳ ಕುತೂಹಲ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಈ ಸಭೆ ನಡೆಯುವಂಥದ್ದು. ಇಂದು ಸಿಎಂ, ಡಿಸಿಎಂ ಸೇರಿ ಪ್ರಮುಖ ನಾಯಕರ ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಈಗಾಗಲೇ ಅಲ್ಲಲ್ಲಿ ಶಾಸಕರು, ಸಚಿವರು ಡಿಸಿಎಂ ಹುದ್ದೆ ಕುರಿತಂತೆ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಬಿಗಿ ಪಟ್ಟನ್ನು ಹಿಡ್ಕೊಂಡಿದ್ದಾರೆ. ಹೆಚ್ಚುವರಿ ಡಿಸಿಎಂ ಹುದ್ದೆಗೆ SC ST ಸಚಿವರು ಬಿಗಿ ಪಟ್ಟನ್ನು ಹಿಡಿದಿರೋದ್ರಿಂದಾಗಿ ರಾಜ್ಯ ಉಸ್ತುವಾರಿ ಸಚಿವ ಆಗಿರುವಂತಹ ರಣದೀಪ್ ಸುರ್ಜೇವಾಲಾಗೆ ನಾಯಕರು ಆಗ್ರಹಿಸ್ತಾ ಇದ್ದಾರೆ. KN ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇಬ್ಬರ ಮಾತಿಗೆ HC ಮಹದೇವಪ್ಪ, ಮುನಿಯಪ್ಪ ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಸಂಬಂಧ ತಡರಾತ್ರಿ ರಣದೀಪ್ ಸುರ್ಜೇವಾಲಾ ಮಾತುಕತೆಯನ್ನು ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ಹೇಗೆ ಲೋಕಸಭಾ ಚುನಾವಣೆ ಕುರಿತಂತೆ ಒಂದಷ್ಟು ತಯಾರಿಯನ್ನು ನಡೆಸಬೇಕು, ಪಕ್ಷದ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡೇ ತಯಾರಿಯನ್ನು ನಡೆಸಬೇಕು. ಇಲ್ಲ ಅಂತ ಹೇಳಿದ್ರೆ ಚುನಾವಣಾ ದೃಷ್ಟಿಯಿಂದ ಬಹಳ ದೊಡ್ಡ ಸಮಸ್ಯೆಯನ್ನು ಪಕ್ಷ ಎದುರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸುರ್ಜೇವಾಲಾ ಮಾತುಕತೆಯನ್ನು ನಡೆಸಲೇಬೇಕಾಗತ್ತೆ. ಹಾಗಾಗಿ ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನುವಂತಹ ಕುತೂಹಲ ಇದೆ. ಹಾಗಾಗಿ ರಾಜ್ಯ ಸಚಿವರಿಗೆ 11ನೇ ತಾರೀಕು ದೆಹಲಿಗೆ ಬರುವಂತೆ ಬುಲಾವ್ ಕೊಡಲಾಗಿದೆ. ಜನವರಿ 11ಕ್ಕೆ ದೆಹಲಿಗೆ ಆಗಮಿಸುವಂತೆ ಸೂಚನೆಯನ್ನು ವರಿಷ್ಠರು ನೀಡಿದ್ದಾರೆ. ಲೋಕಸಭಾ ಕ್ಷೇತ್ರಗಳಿಗೆ ಉಸ್ತುವಾರಿಗಳಾಗಿ ನೇಮಕಗೊಂಡಿದ್ದಾರೆ ಸಚಿವರು ಅನ್ನುವಂತಹ ಮಾಹಿತಿ ಇದೆ. ನೋಡಿ, ಜನವರಿ 11ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ AICCಯಲ್ಲಿ ಒಂದು ಸಭೆ ನಡೆಯುತ್ತೆ. ಲೋಕಸಭಾ ಚುನಾವಣೆ ಕುರಿತಂತೆ ತಯಾರಿ ಈ ಕುರಿತಂತೆ ವರಿಷ್ಠರು ಒಂದಷ್ಟು ಚರ್ಚೆಯನ್ನು ನಡೆಸ್ತಾರೆ. ಹಾಗಾಗಿ ಜನವರಿ 11ಕ್ಕೆ ರಾಜ್ಯದ ಸಚಿವರು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಲೋಕಸಭಾ ಚುನಾವಣೆ ಕುರಿತಂತೆ ಚರ್ಚೆಯನ್ನು ನಡೆಸ್ತಾರೆ. ಯಾಕಂದರೆ ಉಸ್ತುವಾರಿಗಳ ನೇಮಕ ಅನ್ನೋದಾಗಬೇಕು. ಆ ನಿಟ್ಟಿನಲ್ಲಿ ಉಸ್ತುವಾರಿಗಳಿಗೆ ಒಂದಷ್ಟು ಜವಾಬ್ದಾರಿಯನ್ನು ವಹಿಸುವಂಥ ನಿಟ್ಟಿನಲ್ಲಿ ಪೂರ್ವ ತಯಾರಿಯನ್ನು ಈ ಸಭೆಯಲ್ಲಿ ಮಾಡಲಾಗುತ್ತೆ. ರಾಜ್ಯ ಸಚಿವರಿಗೆ ದೆಹಲಿಗೆ ಬರುವಂತೆ ಹೈಕಮಾಂಡ್ ಈಗಾಗಲೇ ಬುಲಾವನ್ನು ಕೊಟ್ಟಿದೆ. ಜನವರಿ 11ಕ್ಕೆ ಹೋಗ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಯಾವ ರೀತಿ ತಯಾರಿಯನ್ನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ AICCಯಲ್ಲಿ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಇನ್ನು ರಾಜ್ಯ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಆಗಾಗ ಅಸಮಾಧಾನ ಅನ್ನೋದು ಸ್ಫೋಟಗೊಳ್ತಾ ಇರುತ್ತೆ. ಯಾವ ರೀತಿ DCM ಹುದ್ದೆ ಹೆಚ್ಚುವರಿ ಆಗಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ KN ರಾಜಣ್ಣವರು ಆಗಾಗಲೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಿರ್ತಾರೆ. ಏನೂ ಇಲ್ಲ ಸಮಸ್ಯೆ ಅಂತ ಹೇಳ್ತಾನೆ ಆಗಾಗ ಪರಮೇಶ್ವರ್ ಅವರು ಕೂಡ ಮಾತಾಡ್ತಾ ಇರ್ತಾರೆ. ಇವರ ಮಾತಿಗೆ HC ಮಹದೇವಪ್ಪ ಅವರು ಕೂಡ ಧ್ವನಿಗೂಡಿಸ್ತಾ ಇರ್ತಾರೆ. ಮುನಿಯಪ್ಪನವರು ಕೂಡ ಸಾಥ್ ಕೊಟ್ಟಿರ್ತಾರೆ. ಹಾಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ, ಯಾಕಂದರೆ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ರೆ ಮಾತ್ರನೇ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಒಂದು ಒಗ್ಗಟ್ಟಿನಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸಬಹುದಾಗುತ್ತೆ. ಆ ನಿಟ್ಟಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಸಮಾಧಾನಿತರನ್ನು ಹೇಗೆ ಸಮಾಧಾನ ಮಾಡ್ತಾರೆ, ಲೋಕಸಭಾ ಚುನಾವಣೆಗೆ ಉಸ್ತುವಾರಿಗಳಿಗೆ ಯಾವ ರೀತಿಯ ಜವಾಬ್ದಾರಿಯನ್ನು ವಹಿಸ್ತಾರೆ ಮತ್ತು CM, DCM ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಏನೆಲ್ಲ ಚರ್ಚೆ ನಡೆಸ್ತಾರೆ, ಇದು ಸದ್ಯಕ್ಕಿರುವಂಥ ಒಂದಷ್ಟು ಕಾಂಗ್ರೆಸ್ನ ಬೆಳವಣಿಗೆಗಳು. ಯಾಕಂತ ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದೊಳ್ಳೆ ಫಲಿತಾಂಶವನ್ನು ಪಡ್ಕೊಂಡಿದೆ. 135 ಅನ್ನುವಂಥ ಮ್ಯಾಂಡೇಟ್ ಇದೆಯಲ್ಲ, ಇದು ಜನಸಾಮಾನ್ಯರು ಕರ್ನಾಟಕ ಕಾಂಗ್ರೆಸ್ಗೆ ಬಹಳ ವಿಶ್ವಾಸದಿಂದ ಕೊಟ್ಟಂತಹ ಬಹುಮತ. ಹಾಗಾಗಿ ಅದನ್ನು ಉಳಿಸ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಗ್ಯಾರಂಟಿಗಳು ಕೆಲಸ ಮಾಡ್ತಾ ಇದೆ, ಅನುಷ್ಠಾನಕ್ಕೆ ಬಂದಿದ್ದಾವೆ. ಎಷ್ಟೋ ಯೋಜನೆಗಳನ್ನು ಜಾರಿಗೆ ತಂದಾಗ ಅಲ್ಲಲ್ಲೇ ತಾಂತ್ರಿಕ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತಿದ್ದಾರೆ. ಇದೆಲ್ಲರ ಜೊತೆಗೆ ತೆಲಂಗಾಣದಲ್ಲೂ ಅದು ಕೆಲಸ ಮಾಡಿದೆ. ಹಾಗಾಗಿ ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ತಮ್ಮದೇ ಆದಂಥ ತಯಾರಿಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಕೂಡ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡೋಣ ಹಾಗಾದರೆ ಲೋಕಸಭಾ ತಯಾರಿ ಹೇಗಿದೆ ಕಾಂಗ್ರೆಸ್ನಲ್ಲಿ.
ನಮ್ಮ ಪ್ರತಿನಿಧಿ ರಾಜಪ್ಪ ಈ ಕುರಿತಂತೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ರಾಜಪ್ಪ, ಈಗ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನದೇ ಆದಂಥ ತಯಾರಿಯನ್ನು ನಡೆಸ್ತಾ ಇದೆ. ಹೇಗೆ? ಯಾಕಂತ ಹೇಳಿದ್ರೆ ಆಂತರಿಕ ಸಮಸ್ಯೆಗಳು ಒಂದಷ್ಟಿದ್ದಾವೆ, ಅವುಗಳನ್ನು ಬಗೆಹರಿಸ್ಕೊಂಡೇ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ನಡೆಸಬೇಕು. ಸಮಸ್ಯೆ ಇಟ್ಕೊಂಡು ಚುನಾವಣೆ ಎದುರಿಸ್ತೀವಿ ಅಂದರೆ ಅದು ಕಷ್ಟ ಸಾಧ್ಯ. ಹಾಗಾಗಿ ಹೇಗಿದೆ ಕಾಂಗ್ರೆಸ್ನ ತಯಾರಿ ರಾಜಪ್ಪ? ಏನು ಲೋಕಸಭಾ ಚುನಾವಣೆಯಲ್ಲಿ ಇದುವರೆಗೇನು ಬೇರೆ ಬೇರೆ ಒಂದು ಕಾರಣಗಳಿಂದ ವಿದೇಶಕ್ಕೆ ಪ್ರಯಾಣ ತಿಳಿದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಿನ್ನೆ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ವಿವಿಧ ಹಂತಗಳಲ್ಲಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಇಂದು ಕೆಲ ಸಚಿವರುಗಳು ಮತ್ತು ಸಿಎಂ ಜೊತೆ ಅವರು ಸಭೆಯನ್ನು ನಡೆಸ್ತಾರೆ. ಡಿಸಿಎಂ ಜೊತೆ ಮತ್ತು ಸಚಿವರ ಜೊತೆ ಪ್ರತ್ಯೇಕ ಸಭೆಯನ್ನು ಆಯೋಜನೆ ಮಾಡುವ ಒಂದು ಸಾಧ್ಯತೆ ಇದೆ. ಇಂದು ಜಿಲ್ಲಾ ಉಸ್ತುವಾರಿಗಳು, ಅದೇ ರೀತಿ ಜಿಲ್ಲೆಗಳ ಪದಾಧಿಕಾರಿಗಳು ಮತ್ತು ಮಾಜಿ ಸಂಸದರು ಇರ್ಬೋದು ಮತ್ತು ಸಂಸದರು, ಹಾಲಿ ಸಂಸದರು, ಮಾಜಿ ಸಂಸದರು ಮತ್ತು ಕೆಲ ಪ್ರಮುಖ ನಾಯಕರ ಜೊತೆನಲ್ಲೂ ಜಿಲ್ಲಾಧ್ಯಕ್ಷರ ಜೊತೆ ಸಭೆಯ ಆಯೋಜನೆ ಮಾಡಲಾಗಿದೆ. ಆ ಒಂದು ಸಭೆಯಲ್ಲಿ ಇತ್ತೀಚೆಗೆ ಸಮೀಕ್ಷೆಯನ್ನು ಮಾಡಲಾಗಿತ್ತು. ಸಮೀಕ್ಷೆಯನ್ನು ಮಾಡಿ ವರದಿನ ಕಳಿಸಲಾಗಿದೆ. ಯಾರನ್ನೆಲ್ಲ ಅಭ್ಯರ್ಥಿ ಮಾಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಇನ್ನಷ್ಟು ವಿಸ್ತೃತ ಚರ್ಚೆಯನ್ನು ನಡೆಸಿ ಈಗಾಗಲೇ ಎಐಸಿಸಿ ತೀರ್ಮಾನ ಕೈಗೊಂಡಿದೆ. ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆಗಿರುವಂತಹ ಒಂದು ಸಮೀಕ್ಷೆ ಮತ್ತು ಆ ಸಮೀಕ್ಷೆಯ ವರದಿಯನ್ನ ಪಡೆದುಕೊಂಡು ಅಂತಿಮ ಹಂತದಲ್ಲಿ ಒಂದು ಚರ್ಚೆಯನ್ನು ನಡೆಸುವಂತ ಒಂದು ಸಾಧ್ಯತೆ ಇದೆ. ಎರಡನೇದಾಗಿ ಏನು ನಿಗಮಮಂಡಳಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಈಗಾಗಲೇ 2-3 ದಿನ ಚರ್ಚೆಗಳು ಆಗಿವೆ. ಅಂತಿಮವಾಗಿ ಕಾರ್ಯಕರ್ತರಿಗೆ ನೀಡಬೇಕು ಅಂತ ಅನ್ನೋ ವಿಷಯದಲ್ಲಿ ಸಹ ಒಂದಷ್ಟು ಅಗ್ಗಜಗ್ಗಾಟಗಳಿವೆ ಮತ್ತು ಯಾರಿಗೆ ನೀಡಬೇಕು ಅನ್ನೋ ಬಗ್ಗೆನೂ ಸಹ ಗೊಂದಲವೇ. ಅದನ್ನ ಇಂದು ಮತ್ತು ನಾಳಿನ ಸಭೆಯಲ್ಲಿ ಪರಿಹರಿಸುವಂತ ಒಂದು ಸಾಧ್ಯತೆ ಇದೆ. ಇನ್ನು 3ನೇದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನಸಭೆ ಚುನಾವಣೆ ಬಳಿಕ ಪಕ್ಷ ಮೊದಲಿದ್ದಂತ ಹುಮ್ಮಸ್ಸನ್ನ ಕಳೆದುಕೊಂಡಿರುವಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಪಕ್ಷವನ್ನ ಸಂಘಟನೆ ಮತ್ತು ಜಿಲ್ಲಾಧ್ಯಕ್ಷಗಳ ನೇಮಕಾತಿ ಬಾಕಿ ಇದೆ. ಅದನ್ನು ಸಹ ಆದಷ್ಟು ಬೇಗ ಶೀಘ್ರವಾಗಿ ಮುಗಿಸಬೇಕು ಅಂತ ಒಂದು ತೀರ್ಮಾನವನ್ನ ಈ ಒಂದು ಸಭೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಕೈಗೊಳ್ಳುವಂತ ಒಂದು ಸಿದ್ಧತೆ ಇದೆ. ಅದಾದ ನಂತರ ಈಗ ಏನು ಕಂಡು ಬಂದಿರುವಂತಹ 2-3 ದಿನಗಳಿಂದ ಆಗಿರುವಂತಹ ಬೆಳವಣಿಗೆ ಅಂತಂದ್ರೆ 3 ದಿನ ಡಿಸಿಎಂ ಅನ್ನ ರಾಜ್ಯ ಸೃಜಿಸಬೇಕು ಅಂತ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ನಿನ್ನೇನು ಸಹ ಈ ಒಂದು ಸಂಬಂಧಪಟ್ಟಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸೊ ಒಟ್ಟಾರೆ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗೆ ಒಂದಷ್ಟು ತಯಾರಿಯನ್ನು ನಡೆಸಿದೆ. ನೋಡಿ, ರಾಜ್ಯ ಸಚಿವರಿಗೆ ದೆಹಲಿಗೆ ಬರುವಂತೆ ಈಗಾಗಲೇ ಬುಲಾವ್ ಕೂಡ ಕೊಡಲಾಗಿದೆ. ಹಾಗಾಗಿ ರಾಜ್ಯ ಸಚಿವರು ಹೋಗ್ತಾರೆ, ಯಾಕಂದರೆ ಉಸ್ತುವಾರಿಗಳ ಕುರಿತಂತೆ ಅವರ ಜವಾಬ್ದಾರಿಯನ್ನು ಹಂಚಬೇಕಾಗುತ್ತೆ. ಇದು ಒಂದು. ಇನ್ನು ಒಂದಷ್ಟು ಆಂತರಿಕ ಸಮಸ್ಯೆಗಳು ಅನ್ನೋದಿದ್ದೇ ಇರುತ್ತೆ. ಅದನ್ನು ಬಗೆಹರಿಸ್ಕೊಂಡೇ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಚುನಾವಣೆ ಹೊತ್ತಿಗೆ ಒಂದಷ್ಟು ಸಮಸ್ಯೆಗಳು ಮತ್ತು ಟಿಕೆಟ್ ಹಂಚಿಕೆ ಅಂದಾಗಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇರುತ್ತಾ ಸಹಜವಾಗಿ. ಹಾಗಾಗಲೂ ಆ ಸಮಯದಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಆಗ್ಬೋದು. ಹಾಗಾಗಿ ಆಂತರಿಕ ಸಮಸ್ಯೆಯನ್ನು ಮೊದಲಿಗೆ ಬಗೆಹರಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಇಂದು ಮತ್ತು ನಾಳೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಇರೋದ್ರಿಂದಾಗಿ ಸಭೆಯಲ್ಲಿ ಯಾವ ರೀತಿಯ ತಯಾರಿಯನ್ನು ನಡೆಸೋದಕ್ಕೆ ಮಾತುಕತೆ ನಡೆಯುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಕೆರಳಿಸಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.